ಟೈಮ್ಸ್ ಆಫ್ ಪಬ್ಲಿಕ್ಗೆ ಸ್ವಾಗತ. ನಾನು ನಿಮ್ಮ ಧರ್ಮೇಂದ್ರ ಇಟ್ಗಿ. ಇವತ್ತು ನಾವು ಗದಗ ನಗರದಲ್ಲಿ ಒಂದು ವಿನೂತನವಾಗಿ ರಚಿಸಲ್ಪಟ್ಟಂಥ ಇಡೀ ಉತ್ತರ ಕರ್ನಾಟಕದ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ವಿಶೇಷ ಒಂದು ಟೆಕ್ನಾಲಜಿಯೊಂದಿಗೆ ಈ ತಾರಾಲಯವನ್ನು ಸೃಷ್ಟಿ ಮಾಡಿದ್ದಾರೆ. ಆ ತಾರಾಲಯದ ಕುರಿತು ಸಮಗ್ರವಾದಂಥ ಒಂದು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೋಸ್ಕರ ಇವತ್ತು ನಮ್ಮ ಜೊತೆ ಇದ್ದಾರೆ. ದಿನೇಶ್ ಅವರು, CEO ಆದಂಥ ದಿನೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನಮಸ್ಕಾರ ಸರ್, ನಾನು ದಿನೇಶ್ ಬಾಡಗಂಡಿ ಅಂತ, CEO ಆಫ್ ವರ್ಣಾಸ್ ಟೆಕ್ನಾಲಜೀಸ್, ಬೆಂಗಳೂರು ಮತ್ತು ಹುಬ್ಳಿ ಬೇಸ್ಡ್ ಕಂಪ್ನಿ ನಮ್ಮದು. ನಾವು ಈಗೊಂದು 6 ವರ್ಷದಿಂದ ಸೈನ್ಸ್ ಎಜುಕೇಷನಲ್ಲಿ ತುಂಬ ಒಂದು ಒಳ್ಳೆಯ ಹೆಸರನ್ನು ಮಾಡ್ತಾಯಿದ್ವಿ. ಈಗ ಅನೇಕ ಸಂಚಾರಿ ತಾರಾಲಯ ಜೊತೆ ಹಳ್ಳಿಗೂ ಹೋಗಿ 14 ಲಕ್ಷ ಮಕ್ಕಳಿಗೆ ಮುಟ್ಟಿದ್ವಿ. ಅದೇ ಥರ ಇದೊಂದು 3D ಡಿಜಿಟಲ್ ಪ್ಲಾನೆಟೋರಿಯಂ ಪರ್ಮನೆಂಟ್. ಶಾಸ್ತ್ರಜ್ಞರಾದ ಭಾರತದ ಋಷಿಗಳಿಗೆ ಗ್ರೀಸ್ನ ಟಾಲಮಿ, ಭಾರತದ ಆರ್ಯಭಟ, ಪೋಲೆಂಡಿನ ಕೊಪೆರ್ನಿಕಸ್, ಇಟಲಿಯ ಗೆಲಿಲಿಯೋ ಎಲ್ಲರಿಗೂ ಬಹಳ ವಿಚಿತ್ರವಾಗಿಯೇ ಕಂಡಿತು. ವಿಶ್ವವು ಹೇಗೆ ಇರುವಿಗೆ ಬಂದಿತು ಎನ್ನುವುದು ನಮಗಿನ್ನೂ ಖಚಿತವಿಲ್ಲ. ಅದು ಗುರುತಲಾಗದಷ್ಟು ಹಿಂದೆ ಸೃಷ್ಟಿಯಾಯಿತೆಂದು ಕೆಲವರು ನಂಬಿದರೆ, ಅದು ಸದಾಕಾಲ ಸುತ್ತಲೂ ಹೀಗೆಯೇ ಇದ್ದಿತೆಂದು ಇತರರು ಹೇಳುತ್ತಾರೆ. ಇಂದಿನ ವಿಜ್ಞಾನವು ನಮ್ಮ ವಿಶ್ವ ಸುಮಾರು 14 ಬಿಲಿಯನ್ ವರ್ಷಗಳಷ್ಟು ಹಳೆಯದೆಂದು ಲೆಕ್ಕ ಹಾಕುತ್ತದೆ ಮತ್ತು ಬಿಗ್ ಬ್ಯಾಂಗ್ ಎನ್ನುವ ಮಹಾಸ್ಫೋಟದಿಂದ ಅಸ್ತಿತ್ವಕ್ಕೆ ಬಂದಿದ್ದೆಂದು ಸಲಹೆ ನೀಡುತ್ತದೆ. ಈ ಸಿದ್ಧಾಂತದಂತೆ ವಿಶ್ವದಲ್ಲಿರುವ ಎಲ್ಲ ದ್ರವ್ಯಗಳು ಸಣ್ಣ ಗೋಲಿಗಿಂತ ದೊಡ್ಡದಲ್ಲದ ಒಂದು ವಸ್ತುವಿನೊಳಗೆ ಕೇಂದ್ರೀಕೃತವಾಗಿದ್ದಿರಬಹುದು. ನಮಗೆ ಇದುವರೆಗೆ ತಿಳಿಯಲಾಗದ ಯಾವುದೋ ಕಾರಣಕ್ಕಾಗಿ ಇದ್ದಕ್ಕಿದ್ದಂತೆ ನಂಬಲಾಗದಷ್ಟು ಬೆಚ್ಚಗಿನ ವಿಶ್ವವು ಉಬ್ಬಿ ಹೋಗಿರಬಹುದು ಮತ್ತು ವಿಸ್ತಾರಗೊಳ್ಳುತ್ತಾ ಮತ್ತು ಕ್ರಮೇಣ ತಣ್ಣಗಾಗುತ್ತಾ ಸಾಗಿರಬಹುದು. ಅದು ಉಂಟಾದಾಗ ಬರಿಯ ಶಕ್ತಿ ಮತ್ತು ಚೇರ್ ಕಲರ್ ಹೆಂಗಿರ್ಬೇಕು, ಇದ್ರ ಮ್ಯಾಟ್ ಕಲರ್ ಹೆಂಗಿರ್ಬೇಕು, ಎವ್ರಿಥಿಂಗ್ ಹಿ ಹ್ಯಾಸ್ ಟೇಕನ್ ಕೇರ್. ಸೊ ಇದನ್ನು ನಾವು ನಾಳೆ ಒಂದು ಡಿಸ್ಕಷನ್ ಅದ, ವೇರ್ ವಿ ಆರ್ ಗೋಯಿಂಗ್ ಟು ಡಿಸೈಡ್ ಡೈಲಿ ಎಷ್ಟು ಶೋ ಮಾಡ್ಬೋದು. ಆಮೇಲೆ ಈಗೊಂದು 2-3 ದಿವಸ ನಾವು ಫ್ರೀ ಇಡ್ಲಿಕ್ಕತ್ತಿದೆ. ಏನೇನು ಚಾಲೆಂಜಸ್ ಬರ್ತಾವಲ್ಲ ಚೆಕ್ ಮಾಡಿ, ಅವೆಲ್ಲ ಮಾಡಿ, ನೀರು ವ್ಯವಸ್ಥೆ, ಟಾಯ್ಲೆಟ್ ವ್ಯವಸ್ಥೆ ಅವೆಲ್ಲ ಒಂದಿಷ್ಟು ಫೀಡ್ಬ್ಯಾಕ್ ಒಂದು ಇಮಿಡಿಯೇಟ್ಲಿ ನಿರ್ಮಿತಿ ಕೇಂದ್ರ ಮತ್ತು ಮುನ್ಸಿಪಲ್ ಇದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ದೇ ಬಿನ್ ವೆರಿ ಪ್ರಾಂಪ್ಟ್ ಆ್ಯಂಡ್ ಪಂಕ್ಚುಯಲ್ ಟು ಹೆಲ್ಪ್ ಅಸ್ ಔಟ್. ಚೆನ್ನಾಗಿ ಈಗ ಮಕ್ಕಳಿಗೆ ಈ ತಾರಾಲಯದೊಳಗೆ ಏನೇನು ನಾಲೆಜ್ ಸಿಗುತ್ತಾರೆ ಸರ್? ಈಗ ನೆಕ್ಸ್ಟ್ ಫೀಲ್ಡ್ ಈಗೇನು IT ಬೂಮ್ ಏನು ಬಂದವತ್ತಲ್ಲ, ನೆಕ್ಸ್ಟ್ ಟಾಪ್ ಬೂಮ್ ಇಸ್ ಗೋನ್ ಟು ಬಿ ಇನ್ ಆಸ್ಟ್ರಾನಮಿ. ಈಗ ನೋಡಿರ್ಬೋದು ನೀವು, ಇಸ್ರೋ ದ ವೇ ಇಸ್ರೋಗೆ ಎಷ್ಟು ಡಿಮಾಂಡ್ ಬಂದದ ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಳಗೆ, ಅದೊಂದು ದೊಡ್ಡ ಬಿಸ್ನೆಸ್ ಆಗಿದೆ ಆ್ಯಕ್ಚುಲಿ. ಈಗ ಎಷ್ಟೋ ಕಂಟ್ರಿಗಳು ತಮ್ಮ ಸ್ಯಾಟಲೈಟ್ ಲಾಂಚ್ ಮಾಡಲಿಕ್ಕೆ ಇಸ್ರೋ ಲಾಂಚ್ ಸ್ಟೇಷನ್ ಯೂಸ್ ಮಾಡ್ಲಿಕ್ಕತ್ತಾರ. ಇಸ್ರೋದವ್ರು ಅವ್ರದ್ದು ಔಟ್ಸೋರ್ಸ್ ವರ್ಕ್ ಕೊಡ್ಲಿಕ್ಕತ್ತಾರ. ಈಗ ನೀವು ಎಷ್ಟೋ ಮಂದಿ ಗೊತ್ತಿರಂಗಿಲ್ಲ, ಈಗ ಮೀನುಗಾರರು ಸಮುದ್ರದಾಗ ಹೋಗೋ ಮುಂದೆ ಸಮುದ್ರ ಹೆಂಗೆ ಬಿಹೇವ್ ಆಗ್ತದ ಎಂಬುದು ಮೊದಲೇ ಪ್ರಿಡಿಕ್ಟ್ ಮಾಡ್ತಿರ್ತಾರೆ. ಅವ್ರಿಗೆ ಅಲರ್ಟ್ ಬರ್ತಾವ. ಇವೆಲ್ಲ ಹೆಂಗೆ ಪಾಸಿಬಲ್ ಅದ? ಇಟ್ಸ್ ಆಲ್ ಬಿಕಾಸ್ ಆಫ್ ಸ್ಯಾಟಲೈಟ್ಸ್ ನಮಗೆ ಫೀಡ್ಬ್ಯಾಕ್ ಕೊಡ್ತಾವೆ ಮೇಲಿಂದ. ಪ್ರೆಷರ್ ಅವೆಲ್ಲ ದೇ ರೀಡ್ ಅ ಲಾಟ್ ಆಫ್ ಥಿಂಗ್ಸ್ ಆ್ಯಕ್ಚುಲಿ. ಮಳೆ ಯಾವಾಗ ಆಗ್ತದೆ, ಆಮೇಲೆ ಮೈನ್ಸ್ ಎಲ್ಲೆಲ್ಲವ, ಇವೆಲ್ಲ ವೇರಿಯಸ್ ಇಮ್ಯಾಜಿನೂ ಮಾಡ್ಲಿಕ್ಕೆ ಬರಂಗಿಲ್ಲ ಅಂಥವೆಲ್ಲ ಇನ್ಫಾರ್ಮೇಷನ್ ವಿ ಗೆಟ್ ಆ್ಯಕ್ಚುಲಿ ಇದರಿಂದ, ಸ್ಯಾಟಲೈಟ್ಸಿಂದ. ಆಮೇಲೆ ಎಷ್ಟೋ ನೀವು ನೋಡ್ತಿರ್ಬೋದು, ಮಾರ್ಸ್ ಮೇಲೆ ಇಷ್ಟಾಗಿ ರಿಸರ್ಚ್ ನಡೆದ, ಅಲ್ಲಿ ಏನರೇ
ಈ ಪ್ರೀಶಿಯಸ್ ಮೆಟಲ್ಸ್ ಇರ್ಬೋದೇನೋ, ನಾವು ಮೊದ್ಲು ನಾವು ಹೋದ್ರೆ ನಮಗೆ ಸಿಗ್ಬೋದ ಇಂಡಿಯಾಕ್ಕೆ, ಈ ಥರ ಕಾಂಪಿಟೇಷನ್ ನಡೆದದ. ಮೂನ್ ಮೇಲೆ ಏನೋ ಒಂದು ಪ್ರೀಶಿಯಸ್ ಮೆಟಲ್ಸ್ ಇರ್ಬೋದೇನೋ, ನಾವು ಅಲ್ಲಿ ಮೊದ್ಲು ನಾವು ಅಲ್ಲಿ ಅಕ್ಯುಪೈ ಮಾಡಿದ್ರೆ ಏನಾರ ನಮಗೆ ಸಿಗ್ಬೋದು. ನೆಕ್ಸ್ಟ್ ಪವರ್ ಈಸ್ ಇನ್ ಇದು ಅಂತ. ಈಗ ಮಕ್ಕಳಿಗೆ ಬರೀ ಬುಕ್ದೊಳಗೆ ಓದ್ತಾರೆ, ಎಷ್ಟರ ಮಟ್ಟಿಗೆ ಗೊತ್ತದ ಅವ್ರಿಗೆ ನಮ್ಮ ಸೌರಮಂಡಲ ಒಳಗೆ ಎಷ್ಟು ಗ್ರಹಗಳವೆ, 9 ಈಗ 8 ಆಗ್ಯದ, ಪ್ಲೂಟೋ ಅಲ್ಲ, ಇವಿಷ್ಟು ಬಿಟ್ರೆ ಅವ್ರಿಗೆ ಏನೂ ಗೊತ್ತಿಲ್ಲ ಆಕ್ಚುಲಿ. ಈಗ ಎಷ್ಟೋ ಸ್ಟಾರ್ಸ್ ಬಸವಣ್ಣವ್ರಿದ್ದ ಕಾಲದಾಗಿಂದ ಬಿಟ್ಟದ ಲೈಟ್ ಈಗ ನಮಗೆ ಬಂದು ಮುಟ್ಲಿಕತ್ತೈತಿ. ಸುಮಾರು 1200. ಹಾ, ಅಷ್ಟು ಎಷ್ಟೋ 1000 ವರ್ಷ ಅಷ್ಟೇನು ಅಲ್ಲ 8ನೇ ಶತಮಾನದಾಗೆ ಅಲ್ರಿ, ಇನ್ನೂ ಹಳೇದು. ಅವಾಗ ಬಿಟ್ಟಿದ್ ಲೈಟು ಎಷ್ಟೋ 1000 ಲೈಟ್ ಇಯರ್ಸ್ ದೂರ ಇದ್ದದ್ದು ಸ್ಟಾರ್ಸ್ ಅವ. ಅದನ್ನ ನಮ್ಮ ಟೆಲಿಸ್ಕೋಪ್ ಒಳಗೆ ಅದು ಕಂಡು ಹಿಡ್ಲಿಕ್ಕೆ ಅಂದ್ರೆ ಇವೆಲ್ಲ ನಾವು ಸಣ್ಣ ಸಣ್ಣದಕ್ಕೆ ಒಂದು ಟೆನ್ಷನ್ ಮಾಡ್ಕೋತೀವಿ, ವರ್ಲ್ಡ್ ಎಷ್ಟು ದೊಡ್ಡದು ಗೊತ್ತೇನ್ರಿ. ಇವೆಲ್ಲ ನಮ್ಮ ಮಕ್ಕಳಿಗೆ ತಿಳಿ ಹೇಳ್ಬೇಕು ಇವನ್ನ. ಇವೆಲ್ಲ ಪಾಸಿಬಲ್ ಬುಕ್ನಿಂದ ಓದಿದ್ರೆ ಆಗಲ್ಲ. ದೇ ಆಕ್ಚುಲಿ ನೀವೇನು ನೋಡಿದ್ರಲ್ಲ ಎಕ್ಸ್ಪೀರಿಯನ್ಸ್ ಒಳಗೆ ಹೋಗಿ ನೋಡೋದು. ಇದಕ್ಕೆ ಇಟ್ ಇಸ್ ಕಾಲ್ಡ್ ಆಸ್ ಇಮರ್ಸಿವ್ ಲರ್ನಿಂಗ್. ಒಂದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ನಾವು ಮಾಡಿ ಕಲಿಯೋದು. ಇದು ಇಮರ್ಸಿವ್ ಲರ್ನಿಂಗ್. ಇದು ಆಮೇಲೆ ಇದೇನು ದಿಸ್ ಇಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ಅಸ್ಟ್ರಾನಮಿ ಆ್ಯಕ್ಚುಲಿ. ಇದ್ರೊಳಗೆ ಹೆಂಗಂದ್ರೆ ಇದೇನು ಮ್ಯಾಲಿಂದ ಸ್ಕ್ರೀನ್ ಇರೋದಲ್ಲ, ಇದು ದಿಸ್ ಹೆಮಿಸ್ಫಿಯರ್, ಇಲ್ಲಿ ಒಬ್ಬನು ಕೂತಾನ, ಇಲ್ಲಿ ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್ ಆನ್ ದ ಸ್ಕ್ರೀನ್, ಅವ ಒಳಗೆ ಕೂತಾನ ಅಂದ್ರೆ ಅವ ಒಳಗೆ ಹೊಕ್ಕಿದ್ರೊಳಗೆ ಎಕ್ಸ್ಪೀರಿಯನ್ಸ್ ಆಗ್ಲತ್ತಾನ. ಸೊ ಇದರಿಂದ ಇಮ್ಯಾಜಿನ್ ಮಾಡ್ರಿ, ನಿಮ್ಮ ಹ್ಯೂಮನ್ ಬಾಡಿ ಒಳಗೆ ನೀವು ಹಾರ್ಟ್ ಒಳಗೆ ಹೋಗ್ಲಿಕತ್ತೀರಿ, ಲಂಗ್ಸ್ ಒಳಗೆ ಹೋಗ್ಲಿಕತ್ತೀರಿ. ಹಾರ್ಟ್ ಒಳಗೆ ವಾಲ್ಸ್ ಯಾವ ಥರ ಅವ, ಬೈಕಸ್ಪಿಡ್ ವಾಲ್ಸ್, ಟ್ರೈಕಸ್ಪಿಡ್ ವಾಲ್ಸ್, ಆರಿಕಲ್, ವೆಂಟ್ರಿಕಲ್, ಅದನ್ನ ಆರ್ಟ್ರಿ, ವೀನ್ಸ್ ಒಳಗೆ ಅಡ್ಡಾಡ್ಲಿಕತ್ತೀರಿ. ಇಮ್ಯಾಜಿನ್ ಮಾಡ್ರಿ. ಸೊ ದಿಸ್ ಕ್ಯಾನ್ ಡೂ ದ್ಯಾಟ್ ಆಲ್ಸೋ. ಎನಿ ಕಾಂಪ್ಲೆಕ್ಸ್ ನೀವು ಗೋಲ್ಗುಮಟ್ ಒಳಗೆ ಹೋಗ್ಲಿಕತ್ತೀರಿ, ಗೋಲ್ಗುಮಟ್ ಒಳಗೆ ಬೇರೆ ಬೇರೆ ದ್ವಾರ ಹೆಂಗವ, ಅಲ್ಲಿ ಇದು ಹೆಂಗೆ ಆಗ್ಲಿಕತ್ತದ, 7 ಇಕೋ ಹೆಂಗೆ ಆಗ್ತಾವ, ಇವೆಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ಕ್ಯಾನ್ ಬಿ ಸ್ಟಡಿಡ್ ಸಿಟಿಂಗ್ ಹಿಯರ್, ಪ್ರೊವೈಡೆಡ್ ಯು ಹ್ಯಾವ್ ಅ ಕಂಟೆಂಟ್. ಕಂಟೆಂಟ್ ಡೆವಲಪ್ಮೆಂಟ್ ಸ್ವಲ್ಪ ಕಾಸ್ಟ್ಲಿ ಅದ, ಹೊರತು ಇಲ್ಲೇ ಕೂತಲ್ಲೇ ನಾವು ಜೋಗ್ ಫಾಲ್ಸ್ ಒಳಗೆ ಇದ್ದಂಗೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಹೆರಿಟೇಜ್ ಆಫ್ ಕರ್ನಾಟಕ ಮೇಲೆ ಇದು ಮಾಡ್ಬೋದು, ಟೂರಿಸಂ ಮೇಲೆ ಡೆವಲಪ್ ಮಾಡ್ಬೋದು. ಇಟ್ ಈಸ್ ಆಲ್ ಇಟ್ ಈಸ್ ಲೆಫ್ಟ್ ಟು ಯುವರ್ ಇಮ್ಯಾಜಿನೇಷನ್, ಎಷ್ಟು ನಾವು ಡೆವಲಪ್ ಮಾಡ್ಬೋದು ಅಂತ. ಸರ್ ಇವೆಲ್ಲ ಎನಿಮೇಟೆಡ್ ರಿಕಾರ್ಡೆಡ್ ವಿಡಿಯೋಸಾ ಅಥವಾ ಸರ್ ಇವೆಲ್ಲ ಏನವಲ್ಲ, ದೀಸ್ ಆರ್ ಆಲ್ ವಿಡಿಯೋಸ್, ಎನಿಮೇಷನ್, ಆಮೇಲೆ ರಿಕಾರ್ಡೆಡ್ ಎಲ್ಲಾನು ಕಂಬೈನ್ ಮಾಡಿರ್ತಾರೆ. ಮೋಸ್ಟ್ ಆಫ್ ಇಟ್ ಇಸ್ ಅನಿಮೇಟೆಡ್ ಆ್ಯಕ್ಚುಲಿ. ಓಕೆ, ಅದನ್ನ ದಟ್ ಇಸ್ ಬಿಗ್ ಪ್ರೊಸೆಸ್ ಆ್ಯಕ್ಚುಲಿ. ಇಟ್ ಇಸ್ ನಾಟ್ ಈಸಿ ಜಾಬ್ ಆ್ಯಕ್ಚುಲಿ. ಈ ರೆಫರ್ ಸಿಲೆಬಸ್ ಕೂಡ ರೆಫರ್ ಮಾಡಿದ್ದಾರೆ ಸರ್ ಇದ್ರೊಳಗೆ? ಹಾಂ, ರೆಫರ್ ಮಾಡಿ ಸ್ಟೂಡೆಂಟ್ಸ್. ಈಗ ಅನೇಕ ಶೋಗಳವ್ರಿ. ಈಗ ಆಸ್ಟ್ರಾನಮಿ ಮೊದ್ಲು ಭಾಳ ಡೀಪ್ ಇತ್ತು ಇದ್ರೊಳಗೆ. ಈ ಹೊಸ ಇದ್ರೊಳಗೆ ಎಜುಕೇಷನ್ ಪಾಲಿಸಿ ಒಳಗೂ ಸಾಕಷ್ಟು ಇದು ಅವ. ಇನ್ನು ತೆಳಗಿನ ಮಕ್ಕಳಿಗೆ, ಕಡಿಮೆ ಏಜ್ ಮಕ್ಕಳಿಗೂ ತಂದಾರೆ. ಅಬೌಟ್ ಅರ್ತ್ ಮೂನ್ ಸನ್ ಅಂತ ಒಂದು ಶೋ ಅದ. ಅದ್ರ ಕಂಪ್ಲೀಟ್ ಏನೋ ಸೋಲಾರ್ ಸಿಸ್ಟಮ್ ಬಗ್ಗೆ, ಮಿಲ್ಕಿ ವೇ ಗ್ಯಾಲಕ್ಸಿ ಬಗ್ಗೆ ಎಲ್ಲ ಅದ. ಆಮೇಲೆ ಒಂದು ಡೀಪ್ ಡೈವ್ ಆನ್ ಸನ್, ಲೈಫ್ ಸ್ಟೈಲ್ ಆಫ್, ಐ ಮೀನ್ ಇದು ಸೂರ್ಯನ ಬಗ್ಗೆನೇ ಒಂದು ಶೋ ಅದ. ಸೂರ್ಯ ಅಂದ್ರೆ ಏನು, ಅಲ್ಲಿ ಏನು ಬೆಂಕಿ ಏನು ಸುಡ್ಲಿಕತ್ತದಲ್ಲೇ, ಅದರಿಂದ ನಮ್ಗೆ ಹೆಂಗ ಅದೇ ಸಾಯ್ಬಹುದು ಅದು ಸೂರ್ಯ, ಸತ್ ಮೇಲೆ ಏನಾಗುತ್ತೆ, ಬ್ಲ್ಯಾಕ್ ಹೋಲ್ ಅಂದ್ರೆ ಏನು ಇವೆಲ್ಲ. ಆಮೇಲೆ ಸ್ಟಾರ್ಸ್ ಮೇಲೆ ಒಂದು ಶೋ ಅದ, ಬರ್ತ್ ಆಫ್ ಸ್ಟಾರ್, ಹೆಂಗೆ ಹುಟ್ಟುತ್ತಾವ ಸ್ಟಾರ್ಗಳು, ಹೆಂಗೆ ಸಾಯ್ತಾವ, ಎಷ್ಟೊಂದು ಮಿಲಿಯನ್ ವರ್ಷಗಳ ಬದುಕ್ತಾವ, ಇವೆಲ್ಲ. ಆಮೇಲೆ ಎಷ್ಟೋ ಒಂದೊಂದು ಶೋ ಯಾವ್ಯಾವ ಇದ್ರ ಮೇಲೆ ನಮ್ಮ ಜೀವಿ ಇರ್ಬೋದು, ನೀರು ಎಲ್ಲೆಲ್ಲದ, ಎಲ್ಲ ಡಿಫ್ರೆಂಟ್ ಶೋಸ್ ಆ್ಯಕ್ಚುಲಿ. ಈ ಎಲ್ಲ ಶೋಗಳು 1 hour ಟೈಮ್ ತೋರಿಸ್ತಾರೆ ಅಥವಾ ಏನೀಗ ಸ್ಟಾರ್ಟಿಂಗ್ ಫ್ರಮ್ ಡಿಫ್ರೆಂಟ್ ಶೋಸ್ ಅವರಿ. 20 ಮಿನಿಟ್ಸ್ ಈಗ ತೋರಿಸ್ತಾ ಇರೋದು. ಈಗ ಒಂದು 30 ಮಿನಿಟ್ಸ್ ತನಕ ಶೋ ಅವರಿ. 30 ಮಿನಿಟ್ಸ್ ಶೋ ಒಂದು 3D ಶೋ ಕನ್ನಡದಾಗ ಅವ, ಹಿಂದಿ, ಇಂಗ್ಲೀಷ್ ಎಲ್ಲ. ಮೋಸ್ಟ್ಲಿ ನಾವು ವಿ ವಾಂಟ್ ಟು ಶೋ ಕನ್ನಡ ಶೋ ಇಲ್ಲಿ ಮಕ್ಕಳಿಗೆ ಕನ್ನಡದಲ್ಲಿ ಹೆಚ್ಚಿಗೆ ಪ್ರಧಾನ ಸರ್. ಆಮೇಲೆ ಇದನ್ನ ಇಂಥ ಟೈಮ್ನಾಗ H.K. ಪಾಟೀಲ್ರು ಇದನ್ನು ಸ್ಟಾರ್ಟ್ ಮಾಡ್ಯಾರಲ್ಲ, ಮೊನ್ನೆ ರವಿವಾರ 22ನೇ ತಾರೀಕಿಗೆ, ಇದು 22 ಸಾರಿ 19ನೇ ತಾರೀಕಿಗೆ ಇದು ಲಾಂಚ್ ಆಯಿತು. ಮೊನ್ನೆ ಸಂಡೇ 19ನೇ ತಾರೀಕಿಗೆ ಇದು ಲಾಂಚ್ ಆಯಿತು. ಆ್ಯಂಡ್ ಈಗ ಟ್ರಯಲ್ ರನ್ ಮಾಡ್ಲಿಕತ್ತೀವಿ. ಯುಗಾದಿಯಿಂದ ನಿನ್ನಿಂದ ಇದು ಟ್ರಯಲ್ ರನ್ ಶುರು ಮಾಡೀವಿ. ಆ್ಯಂಡ್
ಅಮೇಝಿಂಗ್ ಫೀಡ್ಬ್ಯಾಕ್ ಸಿಗ್ಲಿಕ್ಕತ್ತದ. ಮಕ್ಕಳಿಂದ ಆಯಿತು, ಪಬ್ಲಿಕ್ಕಿಂದ ಆಯಿತು. ನಿನ್ನೆ 4 ಶೋ ರನ್ ಮಾಡಿದ್ದೀವಿ, ಇವತ್ತು 4 ಶೋ ರನ್ ಮಾಡ್ತಾಯಿದ್ದೀವಿ. ಈ ಫೀಡ್ಬ್ಯಾಕ್ ನೋಡಿದರೆ ಐ ಥಿಂಕ್ ಆ್ಯಂಡ್ ಇದು ಟೈಮಿಂಗ್ ಇಷ್ಟು ಭಾರಿ ಟೈಮಿಂಗ್ ಒಳಗೆ ಲಾಂಚ್ ಮಾಡಿದೆ. ಈಗ ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆಗ್ತದೆ. ಗದಗ್ ಈಸ್ ಸೋ ಸ್ಟ್ರಾಟಜಿಕಲಿ ಲೊಕೇಟೆಡ್. ನಮ್ಮ ವೀರನಾರಾಯಣ ಗುಡಿ ಆಗಿರ್ಬೋದು ಇಲ್ಲೇ, ಆಮೇಲೆ ನಮ್ಮ ಗದುಗಿನ ಭಾರತ ಇಲ್ಲೇ ಬರೆದಿದ್ದು. ಆಮೇಲೆ ಇದು ಎಷ್ಟು ಸ್ಟ್ರಾಟಜಿಕ್ ಲೊಕೇಟೇಷನ್ ಅಂದರೆ, ಹಿಂಗೆ ಹೋದರೆ ಇಲ್ಲಿ ಈ ಕಡೆ ಬದಾಮಿ, ಐಹೊಳೆ, ಪಟ್ಟದಕಲ್ಲು, ಹಾಗೆ ಹೋದರೆ ನಮ್ಮ ಕೂಡಲ ಸಂಗಮ, ಬಿಜಾಪುರ, ಹಿಂಗೆ. ಆಮೇಲೆ ಈ ಕಡೆ ಹೋದರೆ ಹಂಪಿ, ಹೊಸಪೇಟೆ, ಈ ಕಡೆ ಆಮೇಲೆ ನಮ್ಮ ಲಕ್ಕುಂಡಿ. ಇದು ದಿಸ್ ಇಸ್ ವೆರಿ ಸ್ಟ್ರಾಟಜಿಕ್ ಲೊಕೇಟೆಡ್. ಆಮೇಲೆ ಈ ಕಡೆ ಹೋದ್ರೆ ಗೋವಾ. ಆಮೇಲೆ ಯಾರೇ ಪ್ರವಾಸಿಗರು ಬಂದರೂ ಇದೊಂದು AC ಒಳಗೆ ಕೂತು ಇದೊಂದು ಆಸ್ಟ್ರಾನಮಿ ಎಕ್ಸ್ಪೀರಿಯನ್ಸ್ ಮಾಡಿ ಮುಂದೆ ಹೋಗ್ಬೋದು. ಆ್ಯಂಡ್ ವಿ ವಿಲ್ ಟೇಕ್ ಕೇರ್ ಆಫ್ ಆಲ್ ದೀಸ್ ಟೂರಿಸ್ಟ್. ಆಮೇಲೆ ನಮ್ಮದು ಪ್ಲ್ಯಾನ್ ಏನದಂದ್ರೆ, ನಾಳೆ ಇದನ್ನು ಫೈನಲೈಸ್ ಆಗ್ತದೆ DC ಅವ್ರ ಜೊತೆ ಕೂತು. ಡೈಲಿ ಈಗಂತೂ ಒಂದು 4 ಶೋ ಮಾಡ್ಬೇಕಂತ ಮಾಡೀವಿ. ಮುಂಜಾನೆ 10, 11:30, ಆಮೇಲೆ 2, ಆಮೇಲೆ 3:30, ಹಿಂಗೆ 4 ಶೋಸ್ ಮಾಡ್ಬೇಕಂತ ಮಾಡೀವಿ. ಬಟ್ ರೆಸ್ಪಾನ್ಸ್ ಇನ್ನೂ ಜಾಸ್ತಿ ಇತ್ತಂದ್ರೆ ವಿ ಡೋಂಟ್ ಮೈಂಡ್ ರನ್ನಿಂಗ್ 8 ಶೋಸ್ ಆಲ್ಸೋ. 4 ಬದಲು 8 ಮಾಡೋಣ ಅಂತ. ವಿ ಆರ್ ವೆರಿ ವೆರಿ ಕೋಆಪ್ರೇಟಿವ್. ಬರ್ರಿ, ನಾನು ಆ್ಯಕ್ಚುಲಿ ಸ್ವತಃ ಉತ್ತರ ಕರ್ನಾಟಕ ಆಗಿರೋಂಥ ನಮ್ಮ ಉತ್ತರ ಕರ್ನಾಟಕದ ಯಾರೇ ಬಂದರೂ ವಿ ವಿಲ್ ಡೂ ಶೋ, ವಿಲ್ ಬಿ ವೆರಿ ಫ್ಲೆಕ್ಸಿಬಲ್, ಪ್ರೊವೈಡೆಡ್ ವಿ ಆಕ್ಯುಪೈ ಆಲ್ ದಿಸ್ ಸೀಟ್ಸ್. ಯಾಕಂದರೆ ದರ್ ಆರ್ ಲಾಟ್ ಆಫ್ ಓವರ್ಹೆಡ್ಸ್, ವಿ ನೀಡ್ ಟು ಟೇಕ್ ಕೇರ್ ಆಫ್ AC, ಪವರ್ ಎಲ್ಲನೂ. ಬರೀ ಒಂದು 10-15 ಮಂದಿ ಬಂದರೆ ನಾವು ಮಾಡೋಂಗಿಲ್ಲ. 65 ಸೀಟ್ ಫುಲ್ ಆಗ್ಬೇಕು, ನಾವು ಮಾಡ್ತೀವಿ. ಆಮೇಲೆ ನಿಮ್ಮ ಯಾವರೇ ಫ್ಯಾಮಿಲಿ ಗೀಟೀಸ್ ಅಂದರೆ ಎಲ್ಲರೂ ಕೂಡಿಸಿ ಬರ್ತೀವಿ, ಹಿಂಗೆ ಫೋನ್ ಮಾಡಿರಿ. ವಿ ವಿಲ್ ಪಬ್ಲಿಷ್ ದ ಫೋನ್ ನಂಬರ್ಸ್, ಎವ್ರಿಥಿಂಗ್ ಆನ್ ದ ಇದೆಲ್ಲ. ಇನ್ಫ್ಯಾಕ್ಟ್ ಫೇಸ್ಬುಕ್ ಮತ್ತು ಆಲ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಇದ್ರ ಬಗ್ಗೆ ಒಂದೊಂದು ಪೇಜ್ ಮಾಡ್ಲಿಕ್ಕತ್ತೀವಿ. ದ್ಯಾಟ್ ಆಲ್ಸೋ ನಾವು ವಿಲ್ ಹ್ಯಾವ್ ಆಲ್ ದ ಕಾಂಟ್ಯಾಕ್ಟ್ ನಂಬರ್ಸ್ ಇರ್ತವೆ, ಕಾಂಟ್ಯಾಕ್ಟ್ ಪರ್ಸನ್ ಇರ್ತವೆ. ವಿ ವಿಲ್ ರನ್ ಇಟ್ ಲೈಕ್ ಯುವರ್ ಓನ್ ಪ್ಲಾನೆಟೋರಿಯಂ. ನಮ್ಮ ಗದಗಿನ ಪ್ಲಾನೆಟೋರಿಯಂ ಅಂತ ನಾವು ರನ್ ಮಾಡೋಣ. ಎಲ್ಲರೂ ಸಹಕಾರ ತೋರಿಸ್ರಿ, ಮತ್ತು ಇದನ್ನು ಎಲ್ಲರೂ ಕೂಡಿಸಿ ಇದೊಂದು ಒಳ್ಳೆ ಸಕ್ಸಸ್ ಮಾಡೋಣ ಅಂತ. ಅದೇನೆಂಬುದನ್ನು ಬಹುಶಃ ಗೆಲಿಲಿಯೋ ಕೊನೆಯದಾಗಿ ಸೃಷ್ಟೀಕರಿಸಬಹುದೇ? ಇದು ದೂರದರ್ಶಕವಿಲ್ಲದೆ ನೋಡಲಾಗದ ಮಂದ ಪ್ರಕಾಶದ ಅಸಂಖ್ಯ ನಕ್ಷತ್ರಗಳಿಂದ ರಚಿತವಾಗಿದೆ. ಅವುಗಳೆಲ್ಲವೂ ಬಹಳ ದೂರದಲ್ಲಿರುವ ನಕ್ಷತ್ರಗಳೆಂದು ಗೆಲಿಲಿಯೋಗೆ ಭಾಸವಾಯಿತು. ಗೆಲಿಲಿಯೋ ತಯಾರಿಸಿದ ದೂರದರ್ಶಕಕ್ಕಿಂತಲೂ ಸಾವಿರಾರು ಪಟ್ಟು ಕ್ಷಮತೆಯ ದೂರದರ್ಶಕಗಳನ್ನು ನಾವೀಗ ರಚಿಸುತ್ತೇವೆ. ಈ ಚಿತ್ರಣವನ್ನು ನಮ್ಮಲ್ಲಿರುವ ಅತ್ಯಪೂರ್ವವಾದ ಒಂದು ದೂರದರ್ಶಕದಿಂದ ಪಡೆಯಲಾಗಿದೆ. ಈ ದೂರದರ್ಶಕ ಭೂಮಿಯ ಮೇಲಿನ ಮೋಡಗಳಿಂದ, ಪರಿಸರದ ಮಾಲಿನ್ಯದಿಂದ ಅಥವಾ ವಾತಾವರಣದಿಂದ ತೊಂದರೆಗೊಳಗಾಗದಷ್ಟು ಸಣ್ಣ ಎತ್ತರದ ಅಂತರಿಕ್ಷದಲ್ಲಿದೆ ಈ ಹಬಲ್ ಅಂತರಿಕ್ಷ ದೂರದರ್ಶಕ. ಅದರ ಮೂಲಕವೂ ನಾವು ಅದ್ಭುತವಾದ ನೋಟಗಳನ್ನು ಕಂಡಿದ್ದೇವೆ. ನಮ್ಮ ಈಗಿನ ತಂತ್ರಜ್ಞಾನದಿಂದಾಗಿ ಗೆಲಿಲಿಯೋ ತಿಳಿಯಬಹುದಾಗಿದ್ದಕ್ಕಿಂತಲೂ ಹೆಚ್ಚನ್ನು ನಾವು ತಿಳಿಯಬಲ್ಲೆ. ಆದರೆ ಕೆಲವೊಂದು ಮಹಾಪ್ರಶ್ನೆಗಳು ಹಾಗೆಯೇ ಉಳಿದಿವೆ. ನಮ್ಮ ವಿಶ್ವ ಹೇಗೆ ಆರಂಭವಾಯಿತು? ಅದು ಯಾವುದರಿಂದ ರಚಿತಗೊಂಡಿದೆ? ಅದು ಎಷ್ಟು ಅಗಾಧವಾಗಿದೆ? ಅಲ್ಲಿ ಎಷ್ಟೊಂದು ನಕ್ಷತ್ರಗಳಿವೆ? ಈ ವಿಶ್ವದ ಭವಿಷ್ಯವೇನು? ಕೆಲವೊಂದು ಪ್ರಶ್ನೆಗಳನ್ನು ಬಗೆಹರಿಸಿದ್ದೇವೆಂದು ವಿಜ್ಞಾನಿಗಳು ನಂಬುತ್ತಾರೆ. ಆದರೆ ಕೆಲವೊಂದಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಈ ವಿಷಯದಲ್ಲಿ ಸುಸಜ್ಜಿತವಾದ ಒಂದು ತಾರಾಲಯ ಮಾಡಿದ್ದಾರೆ. ಆ ತಾರಾಲಯ ಕುರಿತು ತಮ್ಮ ಅನಿಸಿಕೆಗಳು ಏನಂತ ಹೇಳಿ ಸರ್. ನಿಜವಾಗಲೂ ಕೂಡ ಜಿಲ್ಲಾ ಆಡಳಿತಕ್ಕೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥ ದಿನ ಇವತ್ತು. ನಾನು ಈ ತಾನೇ ವೀಕ್ಷಣೆಯನ್ನು ಮಾಡಿಕೊಂಡೆ. ಉತ್ತರ ಕರ್ನಾಟಕದಲ್ಲಿ ಈ ಒಂದು ತಾರಾಲಯ ಆಗಿದೆ ಅಂತಂದರೆ ಅದು ನಮ್ಮ ಇಡೀ ಗದಗಿಗೆ ಹೆಮ್ಮೆ, ಉತ್ತರ ಕರ್ನಾಟಕಕ್ಕೆ ಹೆಮ್ಮೆ. ಯಾಕಂತಂದರೆ ಇಂಥ ತಾರಾಲಯ ಮಂಗಳೂರು ಬಿಟ್ಟರೆ ಬೆಂಗಳೂರಲ್ಲಿ ಕೂಡ ಇಲ್ಲ, ಅದು ಗದಗಲ್ಲೇ ಇರ್ತಕ್ಕಂಥದ್ದು. ಇಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದು ಮಕ್ಕಳಿಗೆ ಒಂದು ವಿಜ್ಞಾನದ ಬಗ್ಗೆ, ಸೌರಮಂಡಲ ವ್ಯವಸ್ಥೆ ಬಗ್ಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ರೀತಿಯೊಳಗೆ ನಾವು ಅಲ್ಲಿ ಪ್ರತ್ಯಕ್ಷವಾಗಿ ನೋಡಿದ್ವಿ. ಈಗ ನೋಡಿದ್ರೆ ನಮಗೆ ಅಂತ ಖುಷಿ ಅನಿಸ್ತು, ಹೆಮ್ಮೆ ಅನಿಸ್ತು. ಏನಪ್ಪ ಇಂಥ ಅವಕಾಶವನ್ನು ನಮ್ಮ ಗದಗ ಜಿಲ್ಲೆಯಲ್ಲಿ ಒದಗಿಸಿಕೊಟ್ಟಿದ್ದಾರಲ್ಲ, ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ನಿಸ್ತದೆ.
ಆ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಆ ಒಂದು ಗೌರವ ಜನಪ್ರತಿನಿಧಿಗಳಿಗೆ ಸಲ್ಲಬೇಕು. ಎಲ್ಲ ಪತ್ರಿಕಾ ಮಾಧ್ಯಮಗಳಲ್ಲಿ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಪ್ರಚಾರವನ್ನು ಮಾಡಬೇಕು. ಇದೆಲ್ಲ ಪ್ರತಿಯೊಬ್ಬರು ಕೂಡ, ಯಾಕಂದರೆ ಇದು 1ನೇ ಕ್ಲಾಸಿಂದ ಮಗು ಹಿಡ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ನಾಗರಿಕರಿಗಿರ್ಬೋದು, ಸಾರ್ವಜನಿಕರಿಗಿರ್ಬೋದು ಮತ್ತು ಜೊತೆಗೆ ಎಲ್ಲ ಕಾಲೇಜು ವಿದ್ಯಾರ್ಥಿಗಳು ಕೂಡ ಇದು ನೋಡಲೇಬೇಕಾಗಿರ್ತಕ್ಕಂಥದ್ದು ಕಡ್ಡಾಯವಾಗಿ. ಈಗ ವಿಶೇಷವಾಗಿ ನಮ್ಮ ಹಿಂದುಳಿದವರ ಕಲ್ಯಾಣ ಇಲಾಖೆಗೆ ಉಚಿತವಾಗಿ ಅವಕಾಶ ಮಾಡಿಕೊಟ್ಟಿದ್ರು. ಎಲ್ಲ ತಾಲೂಕಿನ ಎಲ್ಲ ವಸತಿ ನಿಲಯಗಳಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ತಂಡವಾಗಿ 65 ವಿದ್ಯಾರ್ಥಿಗಳನ್ನು ಒಂದು ತಂಡ ಮಾಡಿ ಕರ್ಕೊಂಬಂದು ತೋರಿಸಿದಾಗ ನಿಜವಾಗ್ಲೂ ಮಕ್ಕಳಿಂದನೂ ಕೂಡ ಒಂದು ಒಳ್ಳೆಯ ಪ್ರಶಂಸೆ, ಯಾಕಂದರೆ ತಮ್ಮನ್ನೇ ತಾವು ಮರೆಯುವಂಥ ಅನುಭವ ಒಂದು ತಾರಾಯಿಲದಾಗಿದೆ. ನಿಜವಾಗ್ಲೂ ಇದು ಹೆಮ್ಮೆ ಪಡ್ತಕ್ಕಂಥದ್ದು. ಅದಕ್ಕೆ ನಾವು ಕರ್ನಾಟಕ ಸರ್ಕಾರಕ್ಕೆ ಮತ್ತು ನಮ್ಮ ಜಿಲ್ಲಾ ಆಡಳಿತಕ್ಕೆ ಮತ್ತು ವಿಶೇಷವಾಗಿ ಜಿಲ್ಲಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಸರ್, ಅದರ ಇಫೆಕ್ಟ್ ನೀವು ತಾರಾಲಯದೊಳಗೆ ಕೂತಿದ್ರಲ್ಲ, ಅದರ ಅನುಭವ ಸರ್ ನಿಜವಾಗಲೂ ನನಗೆ ಆ ಅನುಭವ ಯಾವಾಗ ಸಿಕ್ತಪ್ಪ ಅಂದ್ರೆ, ಪ್ರಪ್ರಥಮದಲ್ಲಿ ನಾನು ಕೂಡ ಒಬ್ಬ ಭೂಗೋಳಶಾಸ್ತ್ರದ ವಿದ್ಯಾರ್ಥಿ, ಅದರಲ್ಲೇ ಸ್ನಾತಕೋತ್ತರ ಪದವಿ ತೆಗೆದುಕೊಂಡಿದ್ದೀನಿ. ನಾನು ಫಸ್ಟ್ ತಾರಾಲಯದಲ್ಲಿ ಮೈಸೂರಲ್ಲಿ ಬೆಂಗಳೂರಲ್ಲಿ ನೋಡಿದಾಗ ನನ್ನನ್ನೇ ನಾವು ಮರ್ತಿದ್ವಿ. ಆ ಅನುಭವ ಮತ್ತೆ ನನಗೆ ಈ ತಾರಾಲಯದಲ್ಲಿ ಸಿಕ್ತು ಅಂತ. ವೀಕ್ಷಕರೇ, ಇದುವರೆಗೂ ದಿನೇಶ್ ಅವರು ಹೇಳಿದಂಥ ಎಲ್ಲ ಉಪಯುಕ್ತವಾದಂಥ ಮಾಹಿತಿಗಳು ತಮಗೆ ಮನದಟ್ಟಾಗಿದೆ ಅಂದ್ಕೊಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ತಾವು ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬರ್ ಆಗ್ರಿ ಅಂತ ಹೇಳ್ತಾ, ಮತ್ತೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಡ್ರಿ ನಮ್ಮ ಜೊತೆ. ಮುಂದಿನ ರೋಚಕ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.